ಲೋಕಾಯುಕ್ತ ಬಲೆಗೆ ಗ್ರಾಮ ಆಡಳಿತಾಧಿಕಾರಿ ಬಿದ್ದಿದ್ದಾರೆ. ರೈತರ ಜಮೀನನ್ನ ಪೋಡಿ ಮಾಡಲು 55,000 ಬೇಡಿಕೆಯನ್ನ ಇಟ್ಟಿದ್ದಾರೆ. 55,000 ಲಂಚವನ್ನ ಪಡೆಯಬೇಕಾದ್ರೆ ಲೋಕ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಗ್ರಾಮ ಆಡಳಿತಾಧಿಕಾರಿ ಬಿದ್ದಿರುವಂತಹದ್ದು. ರೈತರ ಜಮೀನನ್ನ ಪೋಡಿ ಮಾಡಲು 55,000 ಬೇಡಿಕೆಯನ್ನ ಇಟ್ಟಿದ್ರಂತೆ ಈ ಅಧಿಕಾರಿ. 55,000 ಲಂಚ ಪಡೆಯಬೇಕಾದ್ರೆ ಲೋಕ ಬಲೆಗೆ ಬಿದ್ದಿದ್ದಾರೆ. ನಾಗರಾಜ್ ಲೋಕ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂತಹ ಗ್ರಾಮದ ಆಡಳಿತಾಧಿಕಾರಿ. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಕಂದಾಯ ವೃತ್ತದ ಗ್ರಾಮದ ಆಡಳಿತಾಧಿಕಾರಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನ ನಡೆಸಲಾಗಿತ್ತು. ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಈ ಘಟನೆ ನಡೆದಿರುವಂತಹದ್ದು. ನೋಡಿ, ರೈತರಿಗೂ ಕೂಡ ಅಧಿಕಾರಿಗಳು ಯಾವ ರೀತಿಯಾದಂತಹ ಲಂಚವನ್ನ ಸ್ವೀಕಾರ ಮಾಡ್ತಾರೆ ಅಂತ. ರೈತರನ್ನೂ ಬಿಡಲ್ಲ ಈ ಅಧಿಕಾರಿಗಳು. ಲೋಕಾಯುಕ್ತರ ಬಲೆಗೆ ಈಗ ಗ್ರಾಮದ ಆಡಳಿತಾಧಿಕಾರಿ ಬಿದ್ದಿರುವಂತದ್ದು. ರೈತರ ಜಮೀನನ್ನ ಪೋಡಿ ಮಾಡಲು 55,000 ಬೇಡಿಕೆಯನ್ನ ಇಟ್ಟಿದ್ರಂತೆ. ಇಲ್ಲೇನ್ ಕಾಣ್ತಾ ಇದ್ರಲ್ಲ, ಈ ವ್ಯಕ್ತಿನೇ. ರೈತರನ್ನೂ ಕೂಡ ಬಿಡಲ್ಲ, 55,000 ಬೇಡಿಕೆಯನ್ನ ಇಟ್ಟಿದ್ರಂತೆ. ರೈತರ ಜಮೀನನ್ನ ಪೋಡಿ ಮಾಡ್ಕೊಡ್ತೀನಿ ಅಂತ 55,000 ಲಂಚ ಪಡಿಬೇಕಾದ್ರೆ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ನಾಗರಾಜ್ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಗ್ರಾಮ ಆಡಳಿತಾಧಿಕಾರಿ. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಕಂದಾಯ ವೃತ್ತದ ಗ್ರಾಮ ಆಡಳಿತಾಧಿಕಾರಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿತ್ತು. ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ.